ನಮಸ್ಕಾರ ಗೆಳೆಯರೆ. ಸರ್ಕಾರದ ಕೆಲವು ವಿಚಾರಗಳು ಅದು ಬಿಳಿ ಆನೆ ಥರ ಕಾಣುತ್ತೆ. ಕೆಲವು ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ ಈ ಬೆಟ್ಟ ಅಗೆದು ಇಲಿ ಹಿಡಿದವ್ರ ಕತೆ ಥರ ಇರುತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ 8ನೇ ತಾರೀಕಿಂದ ಬೆಳಗಾಮಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಅದು. ಅಧಿವೇಶನ 8ರಿಂದ 19ನೇ ತಾರೀಕಿನ ತನಕ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ ನಾನು ಬೆಟ್ಟ ಅಗೆದು ಇಲ್ಲಿ ಹಿಡಿದವ್ರ ಕತೆ ಹೇಳಿದೆ ಅಂತ ಹೇಳಿದ್ರೆ, ಇಡೀ ಸುವರ್ಣಸೌಧಕ್ಕೆ ಖರ್ಚು ಮಾಡಿರೋದು ಆಗ 500 ಕೋಟಿ ರೂಪಾಯಿ. 500 ಕೋಟಿ ರೂಪಾಯಿ ಖರ್ಚು ಮಾಡೋದು. ಅದು ಉದ್ದೇಶ ಒಂದೇ ಇದ್ದಿದ್ದು. ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಅಂದರೆ ಬೇರೆ ಬೇರೆ ಭಾಗಗಳ ಬಗ್ಗೆ ಚರ್ಚೆ ಮಾಡುವುದರ ಜೊತೆಗೇ ಇಲ್ಲಿ ಬೆಳಗಾಮಲ್ಲಿನೂ ಒಂದು ವಿಧಾನಸೌಧನ ಕಟ್ಟಿದರೆ, ಒಂದು ಸುವರ್ಣಸೌಧನ ಕಟ್ಟಿದರೆ ಅಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಬಹುದಕ್ಕೆ ಸಾಧ್ಯತೆ ಆಗುತ್ತೆ. ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಬೇರೆ ಬೇರೆ ಭಾಗಗಳ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು, ಅದರ ಬಗ್ಗೆ ಗಮನ ಹರಿಸ್ಬೋದು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಅಂದರೆ ಆ ವಿಧಾನಸೌಧವನ್ನು ಕಟ್ಟಲಾಯಿತು, ಸುವರ್ಣ ವಿಧಾನಸೌಧನ. ಭಾಳ ಒಳ್ಳೆಯ ಆಲೋಚನೆ ಅದು. ಆದರೆ ಏನಾಗಿದೆ ಅನ್ನೋದ್ರ ಬಗ್ಗೆನೇ ಒಂದು ಸ್ವಲ್ಪ ನಾವು ಮೆಲ್ಕಾಕ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿಯವರೆಗೂ ಅಲ್ಲಿ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂಥ ಕಚೇರಿ ಒಂದು ಬಿಟ್ಟರೆ, ಅಂದರೆ ಅಧಿವೇಶನ ನಡೆಯುವಾಗ ಮಾತ್ರ, ಏನು ಚಳಿಗಾಲದ ಅಧಿವೇಶನ ನಡೆಯುವಾಗ ಮಾತ್ರವೇ ಏನು 8 ದಿನ 9 ದಿನ ನಡೀತಲ್ಲ, ಆವಾಗ ಮಾತ್ರ ಫುಲ್ ಕಲರ್ಫುಲ್ಲಾಗಿ ಶಾಸಕರು, ಸಂಸದರು, ಶಾಸಕರು ಎಲ್ಲ ಸಚಿವರು ಎಲ್ಲರೂ ಭಾಗವಹಿಸ್ತಾರೆ. ಈ ಭಾಗವಹಿಸುವಿಕೆ ಒಳಗೆ ಎಷ್ಟು ಖರ್ಚು ಬರುತ್ತೆ ಅಂತ ಒಂದು ಪಟ್ಟಿ ಇದೆ, ನೋಡೋಣ. ಅಂದರೆ ಇಲ್ಲಿಗೆ 13 ಅಧಿವೇಶನ ಆಗಿರೋದು ನಮ್ಮಲ್ಲಿ. ಇಲ್ಲಿ ಬೆಳಗಾಂ ಅಧಿವೇಶನ ಆಗಿರೋದು 13. ಅದರಲ್ಲಿ 169.6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಷ್ಟು? 169.6 ಕೋಟಿ ರೂಪಾಯಿ. ಭಾರಿ ಒಳ್ಳೆ ದುಡ್ಡು ಖರ್ಚು ಮಾಡಿದ್ದಾರೆ ಅಲ್ಲಿಗೆ. ಅಂದರೆ ಬಿಲ್ಡಿಂಗ್ ಕಟ್ಟಕ್ಕೆ 500 ಕೋಟಿ, ಅಲ್ಲಿಂದ ಇಲ್ಲಿ ತನಕ ಖರ್ಚು ಮಾಡಿರೋದು 169.6 ಕೋಟಿ ರೂಪಾಯಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ವಿಧಾನಸೌಧ ಏನು ಸುವರ್ಣ ವಿಧಾನಸೌಧದಲ್ಲಿ 13 ವರ್ಷ ರಾಜ್ಯ ಮಟ್ಟದ ಕೆಲ ಕಚೇರಿಗಳು ಬರಬೇಕಾಗಿತ್ತು ಅಲ್ಲಿಗೆ. ಅಂದರೆ ಹೆಂಗೈತೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ರೋಗ್ರಾಮ್ಗೆ ಮೇಳದವರಿಂದ ಹಿಡಿದು ಭಜನೆ ಮಾಡೋರಿಂದ ಹಿಡಿದು ಮಂತ್ರ ಹೇಳೋರ್ನೆಲ್ಲರೂ ಒಂದು ಜಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಮಂತ್ರ ಹೇಳಿ ಮತ್ತೆ ಕರ್ಕೊಂಬರೋದು ಅಂತ. ಬೆಂಗಳೂರಿಂದ ಎಲ್ಲ ಸಚಿವರು, ಶಾಸಕರುಗಳು, ಅಧಿಕಾರಿಗಳು ಏನು ನೋಡಬೇಕು. ಈ 10 ದಿನ ನಡಿಬೋದಂಥ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗುತ್ತೆ? ಪೆಟ್ರೋಲ್ ಏನು, ಡೀಸೆಲ್ ಏನು, ಅವ್ರ ಊಟ ಖರ್ಚು, ತಿಂಡಿ ಏನು ಅಲ್ಲಿ. ಮತ್ತೆ ನೋಡಿದ್ರೆ ಅಲ್ಲಿ ಯಾರಿಗೂ ಇಳ್ಕೊಳ್ಳೋಕ್ಕೆ ಜಾಗ ಇಲ್ಲ. ಎಲ್ಲ ಲಾಡ್ಜಿಂಗ್ ಬುಕ್ಕಿಂಗ್, ಲಾಡ್ಜ್ ಬುಕ್ ಮಾಡಬೇಕು, ಖರ್ಚು ಮಾಡಬೇಕು. ಆಮೇಲೆ ಅಲ್ಲಿಂದ ಏನು ಸಾಧನೆ ಆಗಿದೆ ಅಂತೇಳಿ, ಅಂದರೆ ಆಕ್ಚುಲಿ ಉದ್ದೇಶ ಇದ್ದಿದ್ದು ಏನಂತ ಹೇಳಿದ್ರೆ, ಕೆಲ ಬೆಂಗಳೂರಲ್ಲಿರ್ಬೋದಂಥ ಒತ್ತಡದ ಕೆಲಸಗಳ ನಡುವೆ ಕೆಲ ಕಚೇರಿಗಳನ್ನು, ಅಂದರೆ ಕೇಂದ್ರ ಕಚೇರಿಗಳನ್ನು ಅಲ್ಲಿಗೆ ವರ್ಗಾಯಿಸಿ ಮಾಡಬೇಕಾಗಿತ್ತು. ಅಲ್ಲಿ ಕೆಲವು ವಿಚಾರಗಳನ್ನು ನಡೀಬೋದಾಗಿತ್ತು ಅಂತ ಇದ್ದಿದ್ದು. ಅದು ಆಗಲಿಲ್ಲ. ಈಗ ಅದು ಇಲ್ಲಿ ತನಕನೂ ಹಾಗೇನೇ ಇದ್ದಾವೆ. ಅದರ ಚರ್ಚೆಯಾಗಿ ಉಳಿದಿದೆ. ಅಲ್ಲಿ 13 ವರ್ಷ ಏನು ನಡೀತವೆ ಅಂದರೆ 13 ಏನು ಕಾರ್ಯಕ್ರಮಗಳು, ಅಂದರೆ 13 ಅಧಿವೇಶನಗಳು ಏನು ನಡೀತಿದ್ದಾವೆ, ಗಲಾಟೆ, ಚರ್ಚೆ, ಪ್ರತಿಭಟನೆಗಳು ನಡೆದಿಲ್ಲ ಅಂತಲ್ಲ, ನಡಿಬೇಕು. ಅಲ್ಲಿ ಕಬ್ಬಿನವ್ರ ಸಮಸ್ಯೆ ಇರುತ್ತೆ, ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಅದಕ್ಕೆ ಆದಂಥ ಒಂದು ಶೆಡ್ ಹಾಕಿರ್ತಾರಲ್ಲಿ. ಆ ಶೆಡ್ ಹಾಕಿರ್ತಾರೆ, ಅಲ್ಲಿ ವಿರೋಧ ಪಕ್ಷದವರು ಹೋಗಿ ಅವ್ರ ಪರವಾಗಿ ಕೂತ್ಕೊಂಡು ಬೆಂಬಲಿಸ್ತಾರೆ. ಆಮೇಲೆ ಆಡಳಿತ ಪಕ್ಷದವರು ಹೋಗ್ಬಿಟ್ಟು ಮತ್ತೆ ಅದ್ರ ಬಗ್ಗೆ ಏನು ಬೇಕೋ ಇದು ಕೊಡ್ತಾರೆ, ಬರ್ತಾರೆ. ಅಷ್ಟೆಲ್ಲ ಚರ್ಚೆ ನಡೆದಿರ್ಬೇಕಾದ್ರೆ ಒಂದು ಶನಿವಾರ ಮತ್ತು ಶುಕ್ರವಾರ ಮುಗಿತಿದ್ದಂಗೆ ಶನಿವಾರ ಎಲ್ಲರೂ ಇಲ್ಲ ಬೆಳಗಾಂನಿಂದ ಇಲ್ಲ ಅವ್ರ ಊರಿಗನ್ನು ವಾಪಸ್ ಬರ್ತಾರೆ, ಅಥವಾ ಇಲ್ಲ ಅಂತ ಹೇಳಿದ್ರೆ ಗೋವಾಕ್ಕೆ ಹೋಗ್ತಾರೆ, ಇಲ್ಲ ಅವ್ರ ಊರಿಗೆ ಬರ್ತಾರೆ. ಆದರೆ ಈ ಏನು ಅಂದರೆ 8ರಿಂದ 19ನೇ ತಾರೀಕು ಅಂತ ಲೆಕ್ಕ ಹಾಕಿದರೆ ನೀವು ಎಷ್ಟು ದಿನಗಳಿರ್ತವೆ ಅಂತ ಲೆಕ್ಕ ಹಾಕಿ.
ಗಹನವಾದಂಥ ಚರ್ಚೆಗಳನ್ನು ನಡೀತಾವ ಅಲ್ಲಿ. ನಡೆದಿರೋದು ಎಷ್ಟು ಶಾಸಕರುಗಳು ಅಲ್ಲಿ, ಅಂದರೆ 224 ಶಾಸಕರುಗಳು ಇರ್ತಾರೆ, ಅದ್ರ ಬಗ್ಗೆ ವಿಧಾನ ಪರಿಷತ್ನವ್ರು ಇರ್ತಾರೆ. ಅವರೆಲ್ಲರೂ ಎಷ್ಟು ಜನ ಭಾಗವಹಿಸಿದ್ದಾರೆ ಅಲ್ಲಿ? ಅವ್ರವ್ರ ಕಾರ್ಯಕ್ರಮ ಮುಗಿತಿದ್ದಂಗೆ ಅಥವಾ ಅವ್ರ ಒಂದು ಸಮಸ್ಯೆ, ಒಂದು ಸಬ್ಜೆಕ್ಟ್ ಮುಗಿತಿದ್ದಂಗೆ ವಾಪಸ್ ಬರ್ತಿರೋದೆ. ಯಾವ ಅಧಿಕಾರಿಗಳು ಅಷ್ಟೇ, ಅಧಿಕಾರಿಗಳು ಇಡೀ ಫೈಲ್ ಎತ್ಕೊಂಡು ಹೋಗ್ಬೇಕು ಅಲ್ಲಿಗೆ, ಕಾರುಗಳಿಂದ ಹೋಗ್ಬಿಟ್ಟು ಫೈಲ್ ಎತ್ಕೊಂಡು ಹೋಗಿ ಅಲ್ಲಿ ಚರ್ಚೆ ಮಾಡೋದು, ಇದು ಮಾಡೋದು. ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಅಲ್ಲಿ ವಿಧಾನ ಪರಿಷತ್ತು, ವಿಧಾನಸಭೆಯನ್ನು ಸುವರ್ಣಸೌಧದಲ್ಲಿ ನಡೆಸಲಾಗುತ್ತೆ. ನಾನು ಪ್ರಶ್ನೆ ಇರೋದು ಒಂದೇನೇ, ಇಲ್ಲಿ ದುಡ್ಡು ಖರ್ಚು ಮಾಡ್ತಿರೋದು ನಮ್ಮ ಪ್ರತಿಯೊಬ್ಬನ ಜೇಬಿನ ಹಣ, ಅದು ಪೈಸದ ಹಣ. ಅದು ಆ ಹಣನ ಸದ್ವಿನಿಯೋಗ ಆಗಬೇಕಾಗಿತ್ತು. ಹಂಗಂತೇಳಿದ್ರೆ ಅಲ್ಲೋಗಿ ಮಾತಾಡೋ ಬದಲು ಇಲ್ಲೇ ನೀವು ಬೆಂಗಳೂರಲ್ಲಿ ಮಾತಾಡ್ಬೋದಲ್ವಾ ವಿಧಾನಸಭೆಯಲ್ಲಿ? ಅಲ್ಲೇನೆ ಚಳಿಗಾಲದ ಅಧಿವೇಶನ ಮಾಡ್ಕೊಂಡ್ಬಿಟ್ಟರೆ ಭಾಳ ಚೆನ್ನಾಗಿರ್ತದೆ. ಅಂದರೆ ಹೆಸರಿಗೋಸ್ಕರ ಇದೇನಂತ ಹೇಳಿದ್ರೆ ಚಳಿಗಾಲದ ಅಧಿವೇಶನ, ಅಲ್ಲಿ ಹೋಗ್ಬಿಡೋದು 2 ದಿನ, ಅದೊಂಥರ ಪಿಕ್ನಿಕ್ ಇದ್ದಂಗೆ. ಈ ಪಿಕ್ನಿಕ್ ಸ್ಪಾಟ್ ಅಂತ ಕರಿತೀವಿ ನಾವು, ಪಿಕ್ನಿಕ್ ಸ್ಪಾಟ್. ಅಲ್ಲೇನೆ ಬೆಳಗಾವಿಯಿಂದ ಗೋವನ್ ಭಾಳ ಹತ್ರ ಬಿಡಿ, ಅದೇನು ಭಾಳ ದೂರ ಏನಲ್ಲ, ಆಯಿತಾ? ಕೆಲವರು ಮೋಜು ಮಸ್ತಿಗೂ ಹೋಗಿ ಬರ್ತಾರೆ. ಅಂದರೆ ಹೋಗಬಾರ್ದು ಅಂತ ಏನು ಹೇಳಲ್ಲ, ಹೋಗಿ ಬರಲಿ. ಆದರೆ ಚುನಾಯಿತ ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಹೋದವರು ಅಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಏನನ್ನು ಮಾಡಬೇಕು, ನಮಗಿರುವ ಟೈಮ್ ಎಷ್ಟು, ಇಡುವ ದಿನಗಳೆಷ್ಟು, ಆ ದಿನಗಳಲ್ಲಿ ನಮ್ಮ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವ ಒಬ್ಬರಿಗೂ ಧಾವಂತ ಇರೋದಿಲ್ಲ. ನೀವು ಬೇಕಾದರೆ ತೆಗೆದು ನೋಡ್ರಿ. ಯಾರು ಹೇಳ್ತಾರೆ, ಸರ್ ನೀವೇನು ಸರ್ ನೀವು ಅಲ್ಲಿ ಹೋಗಿಲ್ಲ ಅಂತ. ನಾನು ಹೋಗಿದ್ದೀನಿ ಒಂದು ಸತಿ, ಅಲ್ಲಿ ಏನು ನಡೀತಿದೆ ಏನು ಕತೆ ಅಂತ ನನಗೆ ಗೊತ್ತು. ಅವಾಗ ನಾನು ಹೋದಾಗೇನೋ ಬಹುಶಃ ಮುಖ್ಯಮಂತ್ರಿ ಇವರು ಕುಮಾರಸ್ವಾಮಿಯರಾಗಿದ್ದರು ಅಂತ ಕಾಣಿಸ್ತು. ಹೋಗಿದ್ದೀವಿ ನಾವು ಇಲ್ಲಿಂದ ನಮ್ಮ ಜಿಲ್ಲೆಗೆ ನೀರಾವರಿ ಬೇಕಂತೇಳಿ ಒಂದಷ್ಟು ಜನ ಬಸ್ಸಿನ ಜನ ತಗೊಂಡಾಗ ಅಲ್ಲಿ ಒಂದು ಮನೆ ಪತ್ರ ಕೊಟ್ಟು ಬಂದಿದ್ದಾರೆ ನಾವು. ಅದು ಯಾಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ಇಷ್ಟೆಲ್ಲ ದುಡ್ಡು ಅಂದರೆ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ, ಆ ಬಿಲ್ಡಿಂಗ್ ಮತ್ತೆ ವರ್ಷಕ್ಕೊಂದ್ಸತಿನೇ ಮತ್ತೆ ಅದು ಕ್ಲೀನಿಂಗ್ ಮಾಡೋದು, ಮತ್ತು ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಆಮೇಲೆ ಅಷ್ಟೊತ್ತಿಗಾಗಲೇ ಜಾಗದಲ್ಲಿ ಇರ್ಬೋದಾದಂಥ ಚೇರು ಟೇಬಲ್ ಎಲ್ಲವಕ್ಕೂ ಕಿತ್ತೋಗಿರ್ತದೆ ವರ್ಷಕ್ಕೆ. ಅದು ಯೂಸ್ ಮಾಡಿರೋದಿಲ್ಲಲ್ಲ, ಧೂಳು ತಿಂತಿರ್ತತೆ. ಅದಕ್ಕೆ ಮತ್ತೆ ದುಡ್ಡು ಖರ್ಚು ಮಾಡಬೇಕು. ಅಂದರೆ ನಮ್ಮ ಸರ್ಕಾರದವರಿಗೆ ಅರ್ಥ ಆಗಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಕಟ್ಟಿರುವ ಪ್ರತಿ ಪೈಸಾ ಹಣವನ್ನು ನಮಗೆ ಅದು ಸದ್ವಿನಿಯೋಗ ಆಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಹೇಳಿದ್ದೇನೆ ಅಂತ ಹೇಳಿದ್ರೆ, ಮೊದಲೇ ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಟ್ಟು ಬೆಟ್ಟ ಆಗೋದು ಇಲ್ಲಿ ಹಿಡಿದವ್ರ ಕಥೆನೇ ಆಗೋದಲ್ಲಿ ಸೇಮ್. ಹಾಗಾಗಿ ಸ್ನೇಹಿತರೆ, ಇನ್ನೊಮ್ಮೆ ಈ ಥರವಾದಂಥ ಕಾರ್ಯಕ್ರಮಗಳ ಬಗ್ಗೆ ಮಾಡುವುದಕ್ಕಿಂತ ಇವರು ಸರ್ಕಾರದವರು ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಅದನ್ನು ಚೆನ್ನಾಗಿ ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಅಂದರೆ ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಈ 13 ಅಧಿವೇಶನದಲ್ಲಿ 169 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರ ನಮ್ಮ ದುಡ್ಡೇ ತಾನೆ. ಹಾಗಾಗಿ ಶಾಸಕರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನನ್ನದೊಂದು ಮನವಿ ಏನಂತ ಹೇಳಿದ್ರೆ, ಈ ಬಾರಿಯ ಅಧಿವೇಶನದಲ್ಲಿ ಸರ್ಕಾರ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ, ಹಾಗೂ ವಿರೋಧ ಪಕ್ಷದವರು ವಿರೋಧಕ್ಕಾಗಿಯೇ ವಿರೋಧ ಮಾಡುವುದನ್ನು ಫಸ್ಟ್ ಕೈಬಿಡಿ. ನಿಮ್ಮನ್ನು ಆಯ್ಕೆ ಮಾಡಿರೋದು ಜನನೇ. ನಾಳೆ ಬೆಳಗ್ಗೆ ನೀವು ಅಲ್ಲಿಗೆ ಬಂದಿರ್ತೀರ, ಇವರು ಈ ಕಡೆ ಕೂತಿರ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ಬೇಕಂತಲೇ ನೀವು ಚರ್ಚೆ ಮಾಡೋದು ಬಿಟ್ಟು ಈ ಥರ ಮಾಡೋದಾದರೆ ಯಾವ ಪುರುಷಾರ್ಥಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.